ಕ್ರಿಶ್ ಕ್ರಿಶ್ ಅಮ್ಮೋರಿ, ನಿಮ್ಮ ಮಗನ ಹೆಸರು ಕ್ರಿಶಾ? ಅವನ ಹೆಸರು ಕೃಷ್ಣ ಐತಿ. ನಾವೆಲ್ಲರೂ ಪ್ರೀತಿಯಿಂದ ಅವನ ಕ್ರಿಶ್ ಕ್ರಿಶ್ ಅಂತ ಕರಿತೀವಿ. ಹಾಂ ಮಾಮ್ ಬಂದೆ. ಏನು ಮಾಮ್ ಏನಕ್ಕೆ ಕರಿತಿದ್ಯಾ ನಾನು? ನೋಡಪ್ಪ, ಈಕೆ ಹೆಸರ ಸುಂದರಿ ಅಂತೇಳಿ ಭಾಳ ಚಲೋ ಹುಡುಗಿದಾಳಿಕಿ. ಪಾಪ ಎಲ್ಲಾರನ್ನೂ ಹಚ್ಕೊಂಡು ಎಲ್ಲ ಕೆಲಸ ಮಾಡ್ಕೊಂತ ಚಲೋ ತಗೋ ಹೊಕ್ಕಾಳ. ಈಕಿ ಫಸ್ಟ್ ನಮ್ಮ ಮನೆ ಕೆಲ್ಸಕ್ಕೆ ಬರ್ತಿದ್ಲು. ಆಮೇಲೆ ಏನೇನೋ ಆಗಿ ಬಿಟ್ಟಿದ್ಲು, ಒಂದಷ್ಟು ದಿನ ಆಗಿ ಬಿಟ್ಟಿದ್ಲು. ಈಗ ಅವ್ರ ಮಮ್ಮಿ, ಅವ್ರ ಚಿಕ್ಕಮ್ಮ ಅದಾರ, ಮಮ್ಮಿ ಎಲ್ಲ ಚಿಕ್ಕಮ್ಮ ಅದಾರು, ಏನಂದಾರು ಮತ್ತೆ ಕೆಲ್ಸಕ್ಕೆ ಹೋಗ್ನಿ ಅಂತ ಹೇಳಿ ನಮ್ಮ ಮನೆಗೆ ಕಳಿಸಿದಾರು. ಅದಕ್ಕೆ ಆಕಿ ಬಂದಾಳ ಇಲ್ಲಿ. ಹಾಂ, ಓಕೆ. ಆದ್ರೆ ಆಕಿಗೆ ಕೆಲಸ ಹಚ್ಚಾಕ ನನಗೆ ಇಷ್ಟ ಇಲ್ಲ. ಅದಕ್ಕೆ ನಾ ಏನನ್ನಾಕತ್ತೀನಿ, ಪಾಪ ಅಷ್ಟು ಸಣ್ಣ ಹುಡುಗಿ ಐತಿ, ಆಕಿನ ಈಗ ಮನೆ ಕೆಲ್ಸಕ್ಕೆ ಹಚ್ಕೊಳ್ಳೋದು ಸರಿ ಅನಿಸೋದಿಲ್ಲ. ಹಂಗಂತ ಹೇಳಿ ಈಕಿನ ಖಾಲಿ ಕೈಲೇ ಮನೆ ಕಳ್ಸಾಕ ನನಗೆ ಇಷ್ಟನೇ ಇಲ್ಲ. ಯಾಕಂದ್ರೆ ಅವ್ರ ಚಿಕ್ಕಮ್ಮ ಭಾಳ ಕಾಡ್ತಾರೆ ಆಕಿನ. ಅದಕ್ಕೆ ಆಕಿಗೆ 2 ಮಕ್ಳು ಅದಾವ. ಇವ್ರ ಚಿಕ್ಕಮ್ಮಗ 2 ಮಕ್ಕಳು ಸಾಲಿ ಕಳ್ಸಕತ್ತಾಳ. ಪಾಪ ಈಕಿನ ಸಾಲಿ ಕಳ್ಸಕತ್ತಿಲ್ಲ ಆಕಿ. ಅದಕ್ಕೆ ನಾ ಏನು ಮಾಡ್ಬೇಕಂತ ಮಾಡಿಕೊಂಡೇನಿ. ಹೆಂಗಿದ್ರು ಜಾನು ಸಣ್ಣಾಕಿ ಅಕ್ಕಾಳ, ಅಲ್ಲಿ ಸ್ಕೂಲ್ ಒಳಗೆ ಹೆಂಗಿರಬೇಕು ಏನು ಅಷ್ಟು ಗೊತ್ತಾಗಲ್ಲ ಆಕಿಗೆ. ಒಮ್ಮೊಮ್ಮೆ ಊಟ ಮಾಡಿ ಬರಲ್ಲಕ್ಕಿ, ಹಂಗೆ ಬಂದುಬಿಡ್ತಾಳು. ಅದಕ್ಕೆ ಸುಂದ್ರಿಗೆ ಆ ಕೆಲಸ ವಹಿಸಿ, ಆಮೇಲೆ ಸುಂದ್ರಿನೂ ಅದ ಸ್ಕೂಲಿಗೆನ ಹಚ್ಚಿ, ಇಬ್ಬರು ಅದ ಸ್ಕೂಲಿಗೆನ ಹೋಗಿ ಬಂದು ಮಾಡ್ತಾರಂತ ಹೇಳಿ ಅಂದ್ಕೊಂಡು ಆಕಿನ ಆ ಸ್ಕೂಲಿಗೆ ಹೋಗುವಂತೆ ಅಂತ ಹೇಳಕತ್ತೀನಿ ನಾನು. ಹಾಂ ಮಾಮ್, ನೀವು ಮಾಡೋದು ಕರೆಕ್ಟ್ ಐತ್ರಿ. ಯಾಕಂತಂದ್ರೆ ಹೆಂಗಿದ್ರು ಜಾನು ಭಾಳ ಸಣ್ಣಾಕಿ ಅಕ್ಕಾಳ. ಆಕಿ ಸ್ಕೂಲಿಗೆ ಹೋಗೋದು ಬರೋದು ಎಲ್ಲ ಟೆನ್ಷನ್ ಆಕೈತಿ. ನಾವು ಆಕಿ ಬರುತನ ಬರಾಕತ್ತಾಳೋ ಇಲ್ಲೋ, ಏನು ಮಾಡಿದ್ಲು, ಊಟ ಉಂಡ್ಲು ಅಂತೆಲ್ಲ ಕಾಯ್ಬೇಕಾಗಿರ್ತೈತಿ. ಹಿಂಗೆ ಒಬ್ಬರನ್ನ ಕಳಿಸಿಬಿಟ್ರೆ ಆಕಿ ಜೊತೆ ನಾವು ಆರಾಮ್ಸೆ ಇರಬಹುದು. ನನಗೂ ಚಲೋ ಅನಿಸ್ತದೆ ಮಾಮಿದ. ಹಾಂ, ಹೌದು. ಸುಂದ್ರಿ, ಇವ ನೋಡುವ ನನ್ನ ಮಗ ಕ್ರಿಶ್. ಹಾಯ್ ಸುಂದ್ರಿ, ಐ ಆಮ್ ಕ್ರಿಶ್. ಹಾಯ್. ಅಯ್ಯೋ, ಈ ಕೈ ಕೊಡಬಾರ್ದು, ಆ ಕೈ ಕೊಡ್ಬೇಕು. ಆಕಿಗೆ ಆ ಕೈಗೆ ನೋವಾಗೈತಪ್ಪ. ಅವ್ರ ಚಿಕ್ಕಮ್ಮ ಆಕೆ ಕೈ ಸುಟ್ಟು ಬಿಟ್ಟಾರ. ಅದಕ್ಕೆ ಪಾಪಕ್ಕಿಗೆ ಅದನ್ನ ಕೈ ಮೇಲೆ ಕೆಳಗೆ ಮಾಡಿ ಮಾಡಿ ನೋವಾಗಕತ್ತಿರಬಹುದು. ಅದಕ್ಕೆ ಈ ಕೈ ಕೊಟ್ಟಾಳಕಿ. ಓ ಮೈ ಗಾಡ್, ಹೌದಾ? ನಿನ್ನ ಚಿಕ್ಕಮ್ಮ ನಿನ್ನ ಕೈ ಸುಟ್ಬಿಟ್ಟಾರು. ಅಯ್ಯೋ ದೇವ್ರೆ, ಯಾಕೆ ಹಿಂಗೆ ಮಾಡಿದಾರೆ ಅವರು? ನೀ ಇನ್ನೂ ಇಷ್ಟು ಚಿಕ್ಕ ಹುಡುಗಿ ಅದಿ, ನಿನಗೆ ಹಿಂಗೆಲ್ಲ ಕೈ ಸುಡೋದು ಸರಿ ಅಲ್ವಲ್ಲ? ಹೌದಪ್ಪ ಮಗನ, ಏನು ಮಾಡೋದು? ಅವ್ರ ಚಿಕ್ಕಮ್ಮ ಹಂಗದಾಳ. ಅಷ್ಟು ಕಾಡ್ತತಿ ಹುಡುಗಿನ, ಪಾಪ ಭಾಳ ಕಾಡ್ತಾಳು. ಏನು ಮಾಡೋದಕ್ಕೆ ಹೆಂಗೆ ಬುದ್ಧಿ ಕಲಿಸೋದನ್ನು ನನಗೆ ಗೊತ್ತಾಗವಲ್ತು. ಆದ್ರೆ ಆಕೆಗೆ ಬುದ್ಧಿ ಮಾತನ್ನ ಕಲಿಸ್ತೇನೆ. ಹೌದು ಮ್ಯಾಮ್, ಅಂಥವ್ರು ನಾವು ಬುದ್ಧಿ ಕಲಿಸ್ಲೇಬೇಕು. ಇಲ್ಲ ಅಂತಂದ್ರೆ ಹಿಂಗೆ ಕೈ ಸುಟ್ರೆ ಹೆಂಗಾಗ್ತೈತೆ ಹೇಳು? ಹಾಂ, ಪಾಪ ಸಣ್ಣ ಹುಡುಗಿಗೆ ಇಷ್ಟೆಲ್ಲ ಕೈ ಸುಟ್ಬಿಟ್ರೆ ಹೆಂಗಾಗಬಾರ್ದು? ನಾವು ಒಂದು ಸ್ವಲ್ಪ ಎಲ್ಲಾದರೂ ಬಿದ್ದ ಪೆಟ್ಟಾಗಿದ್ರಣ ಎಷ್ಟೊಂದು ನಮಗೆ ನೋವು ಆಗ್ತಿರ್ತೈತಿ. ಅಂಥದ್ರಾಗ ಏನು ಸುಟ್ಟಿದ್ದಂದ್ರೆ ಹೆಂಗಾಗಬಾರ್ದು ಮಾಮ್? ಹೌದ್ರಿ, ಅದು ಬಾಳ ಉರಿತೈತ್ರಿ, ಬಾಳ ಕೆಟ್ಟ ತ್ರಾಸ ಆಕೈತ್ರಿ ಅದು. ಅಯ್ಯೋ ಸುಂದ್ರಿ, ಯಾಕೆ ಅಳಕತಿ? ಅಳಕ್ಕೆ ಹೋಗ್ಬೇಡ. ನೀ ಹಾಸ್ಪಿಟ್ಲಿಗೆ ಹೋಗಿ ಬಂದ್ಯಾ? ಹಾಸ್ಪಿಟಲ್ ಅಂದ್ರ ಏನ್ರಿ? ಸುಂದ್ರಿ, ಅದ ದವಾಖಾನಿಗೆ ಹೋಗಿ ಬಂದು ಏನಂತ ಕೇಳಕತ್ತಾನವ. ಹಾ ರೀ, ದವಾಖಾನಿಗೆ ಹೋಗಿ ಬಂದೆನ. ಅದಕ್ಕ ಅವರ ಒಂದು ಔಷಧ ಕೊಟ್ಟಾರಿ ಕೈ ಹಚ್ಕೊಳಕ. ಅದನ್ನ ನಾನು ಕೈ ಹಚ್ಕೊಳಕತ್ತೇನ್ರಿ. ಅದನ್ನ ಹಚ್ಕೊಳ್ಳುವಾಗ ಬಾಳ ಉರಿತೈತ್ರಿ. ಕೈಗೆ ತಡ್ಕೊಳಕ ಆಗುತ್ತಿರದಿಲ್ರಿ. ಮತ್ತೆ ಕಡಿಮೆ ಆಗ್ಬೇಕಂದ್ರೆ ಹಚ್ಕೋಬೇಕಲ್ಲ ಅಂತ ಹೇಳಿ ಹಚ್ಕೊಳತ್ತೇನ್ರಿ. ಅಯ್ಯೋ ಸುಂದ್ರಿ, ನೀನು ನನ್ನ ವಯಸ್ಸಾಕಿನದಿ, ಎಷ್ಟೆಲ್ಲ ನೋವು ಅನ್ಭವಿಸಕತ್ತಿ ನೀನು. ಅಳಬೇಡ ಸುಂದ್ರಿ, ಅಳಬೇಡ, ಸುಮ್ಮನಿರು. ಹಾ, ಆಯ್ತ್ರಿ. ನೀ ನನಗೆ ರೀರಿ ಅನ್ನಕ್ಕೆ ಹೋಗ್ಬೇಡ. ನೀನು ಸೇಮ್ ಏಜ್ದಾರದೇವಿ. ನನಗೆ ನೀನು ಕೃಷ್ಣ ಅಂತ ಕರಿಬಹುದು, ಇಲ್ಲ ಅಂದ್ರೆ ಕ್ರಿಶ್ ಅಂತ ಕರಿ ಸಾಕು. ಹಾ, ಆಯ್ತ್ರಿ. ಮತ್ತು ರೀ ಅಂತಿಲ್ಲ ಸುಂದ್ರಿ, ರೀ ಅನ್ನಕ್ಕೆ ಹೋಗ್ಬೇಡ. ನಂಗೆ ಕ್ರಿಶ್ ಅನ್ನೋ ಸಾಕು. ಆಯ್ತು ಅಮ್ಮೋರೆ, ನಿಮ್ಮ ಮಗನು ಬಾಳ ಚಲೋ ಅದನ್ರಿ. ಮಾತಾಡಕ್ಕೆ ಎಷ್ಟು ಚಲೋ ಚಂದಗ ಮಾತಾಡ್ತಾರೆ ನನ್ನ ಜೊತೆ. ಜಾನು, ನೀವು, ಆಮೇಲೆ ಅಪ್ಪವರು, ಆಮೇಲೆ ಇವರು ಎಲ್ಲಾರು ಬಾಳ ಚಲೋ ಅದರಿ. ಎಷ್ಟು ಚಲೋ ಮಾತಾಡ್ತಾರೆ ನನ್ನ ಜೊತೆ. ನಂಗೆ ನಿಮ್ಮ ಮನೆಗೆ ಬಂದಾಗ ಬಾಳ ಖುಷಿ ಆಗಿರ್ತೇನ್ರಿ. ನಾ ಅಷ್ಟು ಖುಷಿ ಆಕೈತ್ರಿ ನನಗೆ. ನಿಮ್ಮ ಮನೆ ಬಿಟ್ಟ ಹೋಗಾಕ ಮನ್ಸಾಗ್ತಿರ್ದಿಲ್ರಿ ನನಗೆ. ಹೌದಮ್ಮ, ಆಯ್ತು. ನನಗೆ ಒಂದು ಸ್ವಲ್ಪ ಒಳಗೆ ಕೆಲಸ ಐತಿ. ನೀ ಸುಂದ್ರಿ, ನೀ ಮನೆಗೆ ಹೋಗ್ತಿದ್ರೆ ಹೋಗ್ಬಹುದು. ಇಲ್ಲ ಇನ್ನೂ ಟೈಮ್ ಐತಿ, ನಮ್ಮ ಚಿಕ್ಕಮ್ಮ ಬೈತಾರಂತಂದ್ರೆ ನೀ ಇಲ್ಲಿ ಒಂದು ಸ್ವಲ್ಪ ಹೊತ್ತು ಕ್ರಿಶ್ ಜೊತೆ ಮಾತಾಡ್ಕೊಂತ ಕುಂತ ಆಮೇಲೆ ಹೋಗು, ಟೈಮ್ ಆದ್ಮೇಲೆ. ಆಯ್ತಾ ಅಮ್ಮೋರೆ, ಏನು ಕೆಲಸ ಐತೆ ಹೇಳ್ರಿ, ನಾನು ಮಾಡ್ತೇನೆ. ನೋಡ್ವಾ, ನಿನ್ನ ಕೈಗೆ ಎಲ್ಲ ಸುಟ್ಟು ಹೆಂಗಾಗೈತಿ ನೋಡಿ. ನನಗೆ ನೋಡಿದ್ರೆ ಕಣ್ಣಾಗ ನೀರು ಬರ್ತಾವ. ಹಂಗೆ ಇದ್ದಾಗ್ಲೂ ಕೂಡ ನಿನ್ನ ಕೈಯಿಂದ ಕೆಲಸ ಮಾಡಿಸುವಷ್ಟು ಕ್ರೂರಿ ನಾನೆಲ್ಲ. ಬೇಡ, ನೀನು ಕುಂದ್ರ. ಹಾಂ, ಆಯ್ತ್ರಿ ಅಮ್ಮೋರೆ. ಕೃಷ್ಣಿಂದ ಏನು ಕೆಲಸ ಇಲ್ಲ ಅಂತಂದ್ರೆ ನೀಕಿ ಜೊತೆ ಮಾತಾಡಬಹುದು. ಇಲ್ಲ ನಿನ್ನ ಕೆಲಸ ಐತಂದ್ರೆ ನಿನ್ನ ಕೆಲಸ ನೀನು ಮಾಡ್ಕೋಬಹುದು. ಇಲ್ಲ ಮಾಮ್, ನಂದು ಏನು ಕೆಲಸ ಅಂಥದ್ದೆಲ್ಲ ಏನಿಲ್ಲ. ನಾನು ಸ್ಕೂಲಲ್ಲೆಲ್ಲ ಹೋಮ್ವರ್ಕ್ ಎಲ್ಲ ಮಾಡಿಟ್ಬಿಟ್ಟಿದ್ದೀನಲ್ಲ, ಅದಕ್ಕೆ ಏನು ಕೆಲಸ ಇಲ್ಲ. ಎಲ್ಲ ಆಲ್ರೆಡಿ ಹೋಮ್ವರ್ಕ್ ಮಾಡಿಬಿಟ್ಟಿದ್ದೀನಿ. ಇನ್ನು ಮಾಡಬೇಕಾಗಿರೋದೇನು ಇಲ್ಲ. ಖಾಲಿನೇ ಇದ್ದೀನಿ ಮಾಮ್. ನಾನು ಸುಂದ್ರಿ ಜೊತೆ ಮಾತಾಡ್ಕೊಂಡು ಕೂರ್ತೀನಿ. ಆಯಿತು. ನಿಮ್ಗೆ ಏನಾದರೂ ಬೇಕಾದರೆ ಹೇಳ್ರಿ, ನಾನು ತೊಗೊಂಡು ಬರ್ತೀನಿ. ಸುಂದ್ರಿ, ನೀನು ನಾಷ್ಟ ಮಾಡಿ ಬಂದಿಲ್ಲೋ? ಇಲ್ಲ ಅಂದರೆ ಹೇಳು, ನಿನಗೇನಾದರೂ ನಾಷ್ಟ ತೊಗೊಂಡು ಬರ್ತೀನಿ ನಾನು. ಹಾ ರೀ, ಮಾಡಿ ಬಂದೇನ್ರಿ ನಾಷ್ಟಾನ. ಆಯ್ತು, ನೀ ಮಾಡಿ ಬಂದಿಯಾ? ಆಯ್ತು. ಕ್ರಿಶ್, ನಿಂಗೆ ನಾಷ್ಟ ತೊಗೊಂಡು ಬರಲಿ ನಾನು? ನೀನಿನ್ನೂ ನಾಷ್ಟ ಮಾಡಿಲ್ಲ? ಹಾಂ, ಓಕೆ ಮಮ್ಮಿ, ತೊಗೊಂಡು ಬಾ. ನಂಗೆ ತುಂಬ ಹಸು ಆಗ್ತಾ ಇದೆ. ಹಾಂ, ಆಯ್ತಾಯ್ತು. 5 ನಿಮಿಷ ಹಿಂಗೋಗಿ ಹಿಂಗೆ ತಂದುಬಿಡ್ತೀನಿ. ಆಯ್ತಾ? ನೀನು ಅಲ್ಲಿ ತನಕ ಹಾಕೊಂಡು ಮಾತಾಡ್ರಿ. ಹಾಂ, ಓಕೆ ಮಾಮ್. ಸುಂದ್ರಿ, ಬಾ ಕುತ್ಕೋ ಬಾ. ಹಾ ರೀ. ಮತ್ತು ನಿಮ್ಮಪ್ಪ ಹೆಂಗೆ ಸುಂದ್ರಿ? ನಮ್ಮಪ್ಪ ಬಾಳ ಚಲೋ ಅದಾನ. ಅವರು ನನಗ ಎಷ್ಟೆಲ್ಲ ಪ್ರೀತಿ ಮಾಡ್ತಾರ. ಹಿಂಗ ನನಗ ಏನಾದ್ರೂ
ಓ ಹೌದು. ಮತ್ತೆ ನಿಂಗೆ ಹಿಂಗೆ ಕೈ ಸುಟ್ಟಾಗ ನಿಮ್ಮಪ್ಪ ಮನೆಗೆ ಇರ್ಲಿಲ್ಲೇನು? ಅವ್ರ ಏನು ಹೇಳಿಲ್ಲೇನು ನಿಮ್ಮ ಚಿಕ್ಕಮ್ಮಗ? ಅಯ್ಯೋ ಇಲ್ಲ, ಅವಾಗ ನಮ್ಮಪ್ಪ ಮನ್ಯಾಗ ಇರ್ಲಿಲ್ಲ. ಮನ್ಯಾಗ ಇಲ್ದದ್ ನೋಡಿ ನಮ್ಮ ಚಿಕ್ಕಮ್ಮ ನನ್ನ ಕೈಗೆ ಸುಟ್ಬಿಟ್ರ. ಅದಕ್ಕೆ ಅಪ್ಪಾಗ ಬಂದಾದ್ಮೇಲೆ ತೋರಿಸ್ಬೇಡನು ಅಂತ ಹೇಳಿದ್ರು. ನಾನು ತೋರಿಸಿರ್ಲಿಲ್ಲ. ಆದ್ರೆ ಅಪ್ಪ ಹೆಂಗೋ ಮಾಡಿ ನೋಡಿ ಅವ್ರ ಮೇಲೆ ನಾನೇ ಹತ್ತಿಸ್ಕೊಂಡು ಎಲ್ಲ ಕೇಳ್ಬಿಟ್ರು ಅವ್ರು. ಅದಕ್ಕೆ ನಾನು ಹಿಂಗಪ್ಪ ಅಂತ ಎಲ್ಲ ಹೇಳ್ಬಿಟ್ನಿ. ಅವ್ರ ಭಾಳ ಸಂಕಟ ಪಟ್ರು ಅವ್ರು ನನ್ನ ಸಲುವಾಗಿ. ಅದಕ್ಕೆ ನನ್ನ ಮಗಳಿಗೆ ಹಿಂಗ್ ಮಾಡ್ತೀನಿ ಅಂತ ಹೇಳಿ ನಮ್ಮ ಚಿಕ್ಕಮ್ಮಗನು ಎರಡು ಕೈ ಸುಟ್ಬಿಟ್ರ ಪಾಪ. ಅವ್ರಿಗೂ ಭಾಳ ತ್ರಾಸ ಆಗಕತ್ತಿತ್ತು. ನಮ್ಮ ಚಿಕ್ಕಮ್ಮನ ನೋಡಕ್ ಆಗತ್ತಿರ್ಲಿಲ್ಲ. ನಮ್ಮ ಅಪ್ಪಗ ಎಷ್ಟು ಹೇಳಿದ್ರು ಅವರು ಬಿಡ್ಲಿಲ್ಲ. ಹಂಗ ಕೈ ನಿನ್ನ ಹೆಂಗ್ ನೋವಾಗೈತಿ ಆಕಿನೂ ಅನ್ಭವಿಸ್ಲಿ ಅಂತ ಹೇಳಿ ಆಕಿಗಿನ್ನೂ ಸುಟ್ಬಿಟ್ರು ನಮ್ಮ ಚಿಕ್ಕಮ್ಮ ಎರಡು ಕೈಗೂ. ಓ ಹೌದು, ಹಂಗೆ ಮಾಡಿದ್ರು. ನಿಮ್ಮ ಅಪ್ಪಾಜಿ ಕರೆಕ್ಟಾಗಿ ಮಾಡಿದಾರೆ. ಹಂಗೆ ಮಾಡಲಿಲ್ಲ ಅಂತಂದ್ರೆ ನಿಮ್ಮ ಚಿಕ್ಕಮ್ಮಗ ಬುದ್ಧಿ ಬರೋದಿಲ್ಲ, ಮತ್ತು ನಿನಗೆ ಹಂಗೆ ಕೈ ಸುಡ್ತಾರ ಅವ್ರು. ಈಗಿಲ್ಲ ಅಂತಂದ್ರೆ ನಿಮ್ಮ ಅಪ್ಪಾಜಿದ ಹೆದರಿಕೆ ಇರ್ತೈತಲ್ಲ, ಆಕಿಗೆ ಏನಾರ ಮಾಡಿದ್ರೆ ನನಗೂ ಮಾಡ್ತಾರೆ ಇವ್ರು ಅಂತ ಹೇಳಿ. ಹಾಗಾಗಿ ಅವ್ರು ಮಾಡಕ್ಕೆ ಹೋಗೋದಿಲ್ಲ. ನೀನು ಸುಮ್ಮನೀರು, ನಿಮ್ಮ ಚಿಕ್ಕಮ್ಮನ ಪರ ವಹಿಸ್ಕೊಂಡ ಮಾತಾಡಕ್ಕೆ ಹೋಗ್ಬೇಡ ನೀನು. ಹಂಗೇನಿಲ್ಲ, ನಮ್ಮ ಚಿಕ್ಕಮ್ಮನೂ ಚಲೋ ಅದಾರ. ಆದ್ರೆ ಹಂಗ ನಾನು ಏನಾರ ತಪ್ಪು ಮಾಡಿದ್ನಂದ್ರ ಶಿಕ್ಷೆ ಕೊಡ್ತಾರ ಅಷ್ಟ. ಮತ್ ನಾವಾಗ ಅನ್ನ ಚೆಲ್ಲಿದ್ನಿ, ಅದಕ್ಕೆ ನಂಗೆ ಶಿಕ್ಷೆ ಕೊಟ್ರು. ಮತ್ತು ನೀ ಯಾಕೆ ಅದನ್ನ ಅನ್ನ ಚೆಲ್ಲಿದ್ದಿ? ಅದ ಒಂಥರ ಹಸಿದಂಗ ಆಗಿತ್ತ, ಮತ್ತ ವಾಸನೆನೂ ಬಾ ಕೆಟ್ಟ ಬರಾಕತ್ತಿತ್ತ. ನನಗೆ ವಾಂತಿ ಬಂದಂಗ ಆತ. ಅದಕ್ಕೆ ಅದನ್ನ ಚೆಲ್ಬಿಟ್ನಿ ನಾನು. ನೋಡು, ಮತ್ತು ನಿನಗೆ ಅವರ ಹಳಸಿದನ್ನ ಕೊಟ್ಟಾರು, ಮತ್ತು ನೀನು ಚೆಲ್ಲಿದ್ದಿ. ಅದರಲ್ಲಿ ಏನು ತಪ್ಪೈತಿ? ಏನು ತಪ್ಪಿಲ್ಲ ಸುಂದ್ರಿ. ನೀನು ಸುಮ್ಮನೆ ನಿಮ್ಮ ಚಿಕ್ಕಮ್ಮನ ಪರ ವಹಿಸ್ಕೊಂಡು ಮಾತಾಡ್ತಿ. ನೀನು ಅವರಿಗೆ ಎದುರು ಉತ್ತರ ಕೊಟ್ಟಿ ಅಂತಂದ್ರೆ ಅವ್ರ ನಿನ್ನ ಸಹವಾಸಕ್ಕಿನ್ನೂ ಬರುದೇ ಇಲ್ಲ. ನೀನು ಭಾಳ ಸೂಕ್ಷ್ಮ ಅದಿ, ನನಗೆ ನೀನು ನೋಡಿದ್ರೆ ಗೊತ್ತಾಕೈತಿ. ಹಂಗೆ ತಪ್ಪು ಮಾಡಿದ್ರೂ ಅವ್ರ ಪರಾನ ವಹಿಸ್ಕೊಂಡು ಮಾತಾಡಬಾರ್ದು ಸುಂದ್ರಿ. ಅವ್ರು ತಪ್ಪು ಮಾಡಿದ್ರೆ ಹೌದು ತಪ್ಪು ಅಂತ ಹೇಳ್ಬೇಕು. ಆಮೇಲೆ ಅವರು ಚಲೋ ಕೆಲಸ ಮಾಡಿದ್ರೆ ಹೌದು ತಪ್ಪಲ್ಲ ಚಲೋ ಅಂತ ಅವ್ರ ಪರ ವಹಿಸ್ಕೊಂಡು ಮಾತಾಡ್ನಿ, ಅದು ಕರೆಕ್ಟ್ ಆಕೈತಿ. ಆದ್ರೆ ತಪ್ಪು ಮಾಡಿದಾಗೂ ಕೂಡ ಅವ್ರಿಗೆ ಏನು ಮಾಡಿಲ್ಲ, ಅವ್ರು ಮಾಡಿದ್ದ ಕರೆಕ್ಟ್ ಅಂತ ನೀ ಅಂದಿ ಅಂತಂದ್ರೆ ಅವ್ರ ನೆಕ್ಸ್ಟ್ ಟೈಮನು ಅದೇ ರೀತಿ ಮಾಡಕ್ಕೆ ಅವರಿಗೆ ಇನ್ನೂ ಒಂದು ಸ್ವಲ್ಪ ಸಲಿಗೆ ಸಿಕ್ಕಂಗೆ ಆಕೈತಿ. ಅದಕ್ಕೆ ಯಾವತ್ತೂ ಹಂಗೆ ಮಾಡಬಾರ್ದು ಸುಂದ್ರಿ. ಹಾ ಆಯ್ತ್ರಿ. ಅಯ್ಯ ಸುಂದ್ರಿ, ನಾನು ಹಿಂಗೆ ಸುಂದ್ರಿ ಅನ್ನಕತ್ತೇನಿಲ್ಲೋ, ನೀ ಯಾಕೆ ನನಗೆ ರೀ ಅನ್ನಕತ್ತಿ? ನಾನು ನಿನ್ನ ಏಜ್ದಾಮ ಅದೇನಿ, ಇಬ್ರು ನಾವು ಒಂದೇ ಏಜ್ದಾರ. ಆದ್ರೆ ಸ್ಕೂಲಿಗೆ ನಾ ಅಲ್ಲಿ ಹೋಗ್ತೇನಿ, ನೀ ಇಲ್ಲಿ ಇನ್ಮೇಲಿಂದ ನೀ ನನ್ನ ಹುಡುಗ ಅದೇ, ನಂಗೆ ಕ್ರಿಶ್ಚಿಯನ್ ನೀ ಸಾಕು. ಓಕೆ? ಹಾ ಆಯ್ತು. ಮತ್ತೆ ಬೆಳಗ್ಗೆ ಏನು ನಾಷ್ಟ ಮಾಡಿ ಬಂದಿ? ನಾಷ್ಟಾ 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 ಏನು ಮಾಡಿ. ಹಾ ಗೊತ್ತಾಯ್ತು. ನಿಮ್ಮ ಚಿಕ್ಕಮ್ಮ ನಿಂಗೆ ಏನು ನಾಷ್ಟ ಕೊಟ್ಟಿಲ್ಲ ಅನಿಸ್ತೈತಿ, ನನಗೆ ಗೊತ್ತಾಯ್ತು ನೀ ಹಿಂಗೆ ಮಾತಾಡಿದ್ರಾಗ. ಅಲ್ಲ, ನಾಷ್ಟ ಕೊಟ್ಟಿಲ್ಲ ಅಂತಂದ್ರೆ ಮತ್ತೆ ಆಗಳೇ ಮಾಮ್ ಕೇಳಿದಾಗ ನಾನು ಮಾಡ್ತೀನಿ ಅಂತಿದ್ರೆ ನಿನಗೂ ತೊಗೊಂಡು ಬಾ ಅಂತ ಹೇಳ್ತಿದ್ನಲ್ಲ ನಾನು. ಹಾಗೆಲ್ಲ ಸುಳ್ಳು ಹೇಳ್ಬಾರ್ದು ಸುಂದ್ರಿ. ಹೊಟ್ಟಿಗೆ ನಾವು ಯಾವತ್ತೂ ಮೋಸ ಮಾಡಬಾರ್ದು. ನಮ್ಮ ಸ್ಕೂಲ್ದಾಗ ನಮ್ಮ ಮೇಡಮ್ಮ ಹಿಂಗೆ ಹೇಳ್ತಾರೆ, ನೀವು ಏನು ಬೇಕಾದರೂ ಬಿಡ್ರಿ, ಊಟ ಬಿಡಕ್ಕೆ ಹೋಗ್ಬೇಡ್ರಿ, ಊಟ ಚಂದಾಗ ಮಾಡ್ರಿ ಅಂತ ಹೇಳಿ ನಮ್ದು ಸ್ಕೂಲ್ದಾಗೆಲ್ಲ ಹಿಂಗೆ ಹೇಳ್ತಾರೆ. ಅದಕ್ಕೆ ನೀನು ಊಟ ಬಿಡಕ್ಕೆ ಹೋಗಬೇಡ. ಹಾ ಆಯ್ತು. ಓಕೆ. ನಿಮ್ಮ ಮನೆಯೊಳಗೆ ಯಾರ್ಯಾರು ಇದ್ದೀರಿ? ನೀನು, ನಿಮ್ಮ ಚಿಕ್ಕಮ್ಮ, ಆಮೇಲೆ ನಿಮ್ಮಪ್ಪ, ಇಷ್ಟೇ ಜನ ಇರ್ತೀರಿ ನೀವು? ಇಲ್ಲ, ನಮ್ಮ ಮನ್ಯಾಗ ಮತ್ತ ಅಮ್ಮು ಅದಾಳ, ಅಮ್ಮೋಗ ಅದಾನ, ನಮ್ಮ ಚಿಕ್ಕಮ್ಮ, ನಮ್ಮಪ್ಪ, ನಾನು ಇಷ್ಟು ಜನ ಇರ್ತೀವಿ ನಾವು. ಅಮ್ಮೋಗಮ್ಮು ಅಂದ್ರೆ ಯಾರ್ಯಾರು? ಅಮ್ಮು ನಮ್ಮ ತಂಗಿ, ಅಮ್ಮೋಗ ನಮ್ಮ ತಮ್ಮ. ಓ ಹೌದು, ನಿಂಗೆ ತಂಗಿ ತಮ್ಮನೋದಾರು? ಹಾ ಹೌದು. ಮತ್ತು ಅವರಿಗೂ ಹಿಂಗೆ ಮಾಡ್ತಾರೆ ನಿಮ್ಮ ಚಿಕ್ಕಮ್ಮ? ಅಯ್ಯೋ ಇಲ್ಲ, ಅವರಿಗೆ ಹಿಂಗ್ ಮಾಡೋದಿಲ್ಲ. ಅವರು ಅವರಿಗೆ ಚಿಕ್ಕಮ್ಮ ಆಗೋದಿಲ್ಲ. ಅವರಿಗೆ ಅಮ್ಮ ಆಗ್ತಾರೆ, ನನಗಷ್ಟೇ ಚಿಕ್ಕಮ್ಮ ಆಗ್ತಾರೆ. ಹೌದು, ಹಂಗ್ಯಾಕ? ಹಂಗ್ಯಾಂಗ ಆಕೈತದು? ಅದ ಹಂಗ ನಮ್ಮಮ್ಮ ಏನು ನನ್ನ ಬಿಟ್ಟ ದೇವರಂತಕ್ಕೆ ಹೋಗ್ಬಿಟ್ರಂತ. ಅದಕ್ಕ ಅವಾಗ ನಮ್ಮ ಚಿಕ್ಕಮ್ಮ ಬಂದಾರಂತ. ಹೌದು, ದೇವ್ರಂತೆಗೆ ಹೋಗಿದಾರಂತ ನಿಮ್ಮಮ್ಮ? ಹಂಗಾರ ನಾವಿಬ್ರು ಹೋಗಿ ಕರ್ಕೊಂಡು ಬರೋಣ ಅವ್ರನ್ನ. ಅಯ್ಯೋ ಎಲ್ಲಿ ಹೋಗಿದಾರ ನಂಗೆ ಗೊತ್ತಿಲ್ಲ. ನಮ್ಮ ಅಪ್ಪನ ಕೇಳಿದ್ರೆ, ನಮ್ಮ ಅಮ್ಮ ಎಲ್ಲಿ ಹೋಗಿದಾರ ಅಂತ ಕೇಳಿದ್ರೆ ದೇವರಂತಕ್ಕೆ ಹೋಗಿದಾರು, ಅವ್ರನ್ನ ಹಳೆ ಕೇಳ್ಬೇಡ ನೀನು ಅಂತಂದಾರ. ಅದಕ್ಕೆ ನಾ ಕೇಳಕ ಹೋಗೋದಿಲ್ಲ. ಹೌದು, ಆಯ್ತು ತಗೋ. ನನಗೆ ಹಸುವಾಗೈತಿ. ನಮ್ಮ ಮಾಮ್ ನೋಡಿದ್ರೆ ಇನ್ನೂ ಬರಾಕತ್ತಿಲ್ಲ, ಕರಿತಂತಡಿ. ನಿನಗೂ ಹಸುವಾಗಿರ್ಬೇಕಲ್ಲ ಸುಂದ್ರಿ, ಹೇಳ್ತೇನೆ ನಮ್ಮ ಮಾಮ್ಗೆ, ನಿಂಗೂ ನಂಗೂ ತೊಗೊಂಡು ಬಾ ಅಂತೇಳಿ. ಅಯ್ಯೋ ಬೇಡ ಬೇಡ, ನಂಗೇನು ಹಸು ಆಗಿಲ್ಲ. ನಾಷ್ಟ ಅಂದ್ರೂ ನಾ ಬೆಳಗ್ಗೆ ಚಾ ಕುಡ್ದೀನಿ, ನಂಗೆ ಹಸು ಆಗಿಲ್ಲ. ಈ ಕೈ ನೋವಾಗಿಲ್ಲ, ಅದಕ್ಕೆ ಏನು ತಿನ್ನಾಕ ಬರೋದಿಲ್ಲ ನನಗೆ. ಓ ಹೌದೇನ? ಆಯ್ತು ತಗೋ. ಮಾಮ್ ಬಾ ಮಾಮ್, ಜಲ್ದಿ, ನಂಗೆ ಹಸು ಆಗೈತಿ. ಹಾ ಬಂದೆ ಕ್ರೇಶ್. ಮಾಮ್, ಏನು ನಾಷ್ಟ ಇವತ್ತು? ಇವತ್ತ ಉಪ್ಪಿಟ್ಟು ಮಾಡಿದ್ದೀನಿ, ಉಪ್ಪಿಟ್ಟು ಚಟ್ನಿ. ಹಾಂ ಓಕೆ ಮಾಮ್, ತೊಗೊಂಡು ಬಾ, ನಂಗೆ ಭಾಳ ಹಸುವಾಗೈತಿ. ಆಯ್ತು, ಇಲ್ಲಿ ಟೇಬಲ್ ಮ್ಯಾಗ ಇಟ್ಟೇನಿ, ನಾಷ್ಟ ಮಾಡಿ ಕ್ರಿಶ್ ನೀನು. ಹಾಂ ಓಕೆ ಮಾಮ್. ಮಾಮ್ ಏನು ಮಗನೇ? ನಾನು ಹಿಂಗೆ ಒಂದು ಏನೋ ಕೇಳ್ಬೇಕು. ಇವ್ರ ಮಮ್ಮಿ ಏನೋ ದೇವರಂತೆಗೆ ಹೋಗಿದಾರಂತ ಹೇಳಿ ಇವ್ರಪ್ಪ ಹೇಳಿದಾರಂತ. ದೇವರಂತೆಕಂದ್ರೆ ಎಲ್ಲಿ ಹೋಗಿರ್ತಾರೆ ಮಮ್ಮಿ ಅವರು? ನೀವು ಅದನ್ನೆಲ್ಲ ಕೇಳಬಾರ್ದು. ಹಾಂ, ಸುಮ್ಮನಿದ್ದು ಬಿಡ್ರಿ, ಅದನ್ನೆಲ್ಲ ಮಾತಾಡಕ್ಕೆ ಹೋಗ್ಬೇಡ್ರಿ. ಅಲ್ಲ ಮಾಮ್, ಪಾಪ ಅವ್ರ ಚಿಕ್ಕಮ್ಮ ಸುಂದ್ರಿಗೆ ಅಷ್ಟೆಲ್ಲ ಕಾಟ ಕೊಡಕತ್ತಾರಲ್ಲ, ಅದಕ್ಕೆ ಅವ್ರ ಮಮ್ಮಿನ ಹೋಗಿ ಕರ್ಕೊಂಡು ಬಂದ್ಬಿಟ್ರೆ ಯಾವುದೂ ಪ್ರಾಬ್ಲಮ್ ಇರೋದಿಲ್ಲಲ್ಲ ಆಕೆಗೆ. ಅದಕ್ಕೆ ನಾನು ಹಂಗೆ ಯೋಚನೆ ಮಾಡೀನಿ ಮಾಮ್. ದೇವರಂತೆಕಂದ್ರೆ ಎಲ್ಲಿ ಅದು ಭಾಳ ದೂರ ಇರ್ತೈತೇನು? ಹೌದು, ಅದ ಭಾಳ ದೂರ ಇರ್ತೈತಿ. ಹಂಗೆ ನಾವು ಹೋಗಿ ಕರ್ಕೊಂಬರಕ್ಕಾಗೋದಿಲ್ಲ. ಅದ್ರ ಬಗ್ಗೆ ಇನ್ಮೇಲೆ ನನ್ನ ಹತ್ರ ಕೇಳಬೇಡ್ರಿ, ಯಾರ ಹಂತೇಕನು ಹಿಂಗೆ ಕೇಳಕ್ಕೆ ಹೋಗ್ಬೇಡ್ರಿ, ಆಯ್ತಾ? ನೀ ಹೇಳಿದ್ರ ಚಲೋ ಆಗ್ತಿತ್ತು ಮಾಮ್, ನೀ ಹೇಳೇ ಇಲ್ಲ, ಮತ್ತೆ ಏನು ಮಾಡೋದು? ಹಂಗಲ್ಲಪ್ಪ ಕ್ರೇಶ್, ಅದು ನಿಮಗೆಲ್ಲ ಗೊತ್ತಾಗಲ್ಲ. ನೀವಿನ್ನೂ ಸಣ್ಣ ಮಕ್ಕಳದಿರಿ. ನೀವು ದೊಡ್ಡವರಾದ್ಮೇಲೆ ನಿಮಗೆ ಅರ್ಥ ಆಕತ್ತೆ. ಹಾಂ,
ಹಾಂ ಓಕೆ ಮಾಮ್. ಆಯ್ತು ನಿನಗೆ ಹಸುವಾಗಿರ್ಬೇಕು, ನಾಷ್ಟ ಮಾಡು ಕ್ರಿಶ್. ಹಾಂ ಮಾಮ್. ಸುಂದ್ರಿ ನೀನು ನಾಷ್ಟ ಮಾಡು ಬಾ. ತಗೋ ತಿನ್ನು, ನಾ ಇಲ್ಲಿ ಕುಂದಿರ್ತೀನಿ ಅಂದ್ರೆ ನಿಂಗೂ ಕರೆಕ್ಟಾಗಿ ತಗೊಳಕ ಚಲೋ ಆಗ್ತೈತಿ. ಅಮ್ಮ ಏ ಸುಂದ್ರಿ ಏನಾಯ್ತು? ಕೈಯ ನೋವಾಗೈತಲ್ಲ ನಂದ, ಕೈ ಮ್ಯಾಲೆ ತಗ ಬರ್ವಾಲ್ತ್ರಿ ಅದ. ರೀ ಅನ್ಬೇಡ ಅಂತ ಹೇಳೇನಿಲ್ಲ ನಿನಗ? ಹಾ ಅದ ಕೈ ನೋವಾಗೈತಿಲ್ಲ ಕ್ರಿಶ್, ಮ್ಯಾಲೆ ತಗ ಬರ್ವಾತ್ ನಂಗ ಅದನ್ನ. ಹೌದು ಆಯ್ತು, ನಾನು ಊಟ ಮಾಡಿಸ್ತೇನೆ ತಗೋ. ಅಯ್ಯೋ ಬೇಡ ಬೇಡ ಕ್ರಿಶ್, ನಿಂಗ ತೊಂದ್ರೆ ಬೇಡ ಬೇಡ, ನೀವು ತಿನ್ರಿ, ನಂಗೆ ಹಸುವಾಗಿಲ್ಲ. ಕೈ ನೋವಾಗೈತಿಲ್ಲ ಅದಕ್ಕೆ ನಂಗೆ ಏನು ತಿನ್ನಾಕ ಮನಸ್ಸಾಗವಲ್ತ. ಹೌದಾ ಆಯ್ತು ತಗೋ ಸುಂದ್ರಿ, ಹಂಗಾರೆ ನಂಗೆ ಭಾಳ ಹಸುವಾಗೈತಿ, ನಾನು ನಾಷ್ಟ ಮಾಡ್ತೇನೆ. ಹ್ಞೂ ಆಯ್ತಾಯ್ತು ಕ್ರಿಶ್, ನೀ ಮಾಡು. ಉಪ್ಪಿಟ ಮಸ್ತ್ ಆಗೈತೆ ಸುಂದ್ರಿ, ಭಾರಿ ಆಗೈತಿ. ಹಾಂ ಮಮ್ಮಿ ಭಾಳ ಹಾಕ್ಬಿಟ್ಟಾರ, ಹೋಗವಾತ ಇದು ಹೊಟ್ಟೆ ತುಂಬಿಟ್ಟೈತೆ ನಂದು. ಹೋಗಿ ಕೊಟ್ಟು ಬರ್ತಾನೆ ತಡಿ. ನಾ ಕೊಟ್ಟು ಬರ್ತೇನೆ, ಕೊಡು ಕ್ರಿಶ್. ಅಯ್ಯ ನಿನ್ಗೆ ನಿನ್ನ ಕೈಲೇ ಊಟ ಮಾಡಕ್ಕೆ ಬರುವಾತು, ಇನ್ನು ಹೋಗಿ ಇದನ್ನು ಕೊಟ್ಟು ಬರ್ತಾ ಅಂತ. ಬ್ಯಾಡ ನೀ ಕುಂದ್ರು, ನಾ ಹೋಗಿ ಕೊಟ್ಟು ಬರ್ತಾನೆ. ಪಾಪ ಎಲ್ಲಾರು ಎಷ್ಟು ಚಲೋ ಅದಾರಿ ಮನ್ಯಾಗ. ಕ್ರಿಶ್ ಭಾಳ ಚಲೋ ಅದಾನ, ಜಾನು ಕ್ರಿಶ್ ಭಾಳ ಚಲೋ ಅದಾರು, ಅಮ್ಮೂರು ಎಷ್ಟು ಚಲೋ ಅದಾರ, ಎಲ್ಲಾರು ಎಷ್ಟು ಚಲೋ ಅದಾರ. ಈ ಮನೆಗೆ ಬಂದ್ರೆ ನಮ್ಮ ಮನೆಗೆ ಹೋಗಕ್ಕೆ ಮನ್ಸ ಆಗಂಗಿಲ್ಲ ನನಗೆ, ಅಷ್ಟು ಚಲೋ ನೋಡ್ಕೋತಾರೆ. ಇನ್ನು ನಾಳಿಂದ ನಾನು ಸ್ಕೂಲಿಗೆ ಹೋಗ್ಬೋದು ಜಾನನ್ ಜೊತೆ, ಆಕೆ ನೋಡ್ಕೊಂತ ಭಾಳ ಖುಷಿ ಆಗತ್ತದ. ನನ್ನ ಆಸೆ ಹೇಳಕತ್ತೈತಿ, ನಾ ಸ್ಕೂಲ್ಗೆ ಹೋಗ್ಬೇಕನ್ನೋ ಆಸೆ. ಅಪ್ಪಗನ ಸುಳ್ಳು ಹೇಳಿ ಬರತ್ತನ ಅಂತ ಹೇಳಿ ನಂಗೆ ಭಾಳ ಬೇಜಾರಾಗತ್ತೈತೆ. ಆದ್ರೆ ನಾಳಿಂದ ಸುಳ್ಳು ಹೇಳಿ ಬಂದ್ರೂ ಇಲ್ಲೇ ಅಮ್ಮೂರ ಮನೆಯಿಂದ ನಾ ಸ್ಕೂಲಿಗೆ ಹೊಂಟೇನಿ, ಭಾಳ ಖುಷಿ ಆಗತ್ತೈತಿ. ನಾ ಅಪ್ಪಗನ ಯಾವುದು ಸುಳ್ಳು ಹೇಳಿದಂಗೆ ಆಗೋದಿಲ್ಲ. ಭಾಳ ಖುಷಿ ಆಯ್ತು ನಂಗೆ. ಅಯ್ಯೋ ಕ್ರಿಶ್ ಅಲ್ಲೇ ಕುಂತಿ, ಬಾ ಇಲ್ಲಿ ಕುಂದ್ರ ಬಾ. ಯವ್ವ ನಂಗೆ ಅಲ್ಲೇ ಕುಂದ್ರಾಕ ಆಗೋದಿಲ್ಲ, ನಾ ಬರೀ ನಾ ಇಲ್ಲೇ ಕುಂತಿರ್ತೇನೆ ಯಾವಾಗೂ. ಮತ್ತು ನಿಂಗೆ ಸ್ಕೂಲಿಗೆ ಹೋಗಕ್ಕೆ ಇಷ್ಟ ಅದು ಇಲ್ಲೇನು ಸುಂದ್ರಿ? ಇಲ್ಲ ಕ್ರಿಶ್, ನಮ್ಮ ಮನ್ಯಾಗ ನನ್ನ ಯಾರು ಸಾಲಿ ಕಳ್ಸಾತಿರ್ಲಿಲ್ಲ. ನಮ್ಮಪ್ಪ ಅಷ್ಟ ಹೋಗಂದ್ರ ಮತ್ತು ನಮ್ಮ ಚಿಕ್ಕಮ್ಮ ನನ್ನ ಕಳಿಸ್ಲಿಲ್ಲ. ಅದಕ್ಕೆ ನಾನು ಎಷ್ಟು ಭಾಳ ಕೇಳ್ಕೊಂಡು ಆದರೂ ಕಳಿಸ್ಲಿಲ್ಲ ನಾನು. ಓ ಹೌದು, ನಿಮ್ಮ ಚಿಕ್ಕಮ್ಮ ಭಾಳ ಕೆಟ್ಟದಾರ ಅನಿಸ್ತದ, ಹೌದಿಲ್ಲ? ಇಲ್ಲ ಕೆಟ್ಟಂದ್ರೆ ಹಂಗೇನಿಲ್ಲ, ಆದರೂ ಹಂಗೆ ಅಷ್ಟ. ನೋಡಿ ನೀನು ನಿಮ್ಮ ಚಿಕ್ಕಮ್ಮ ಕೆಟ್ಟದಾರಂದ್ರೂ ನೀವು ಒಪ್ಕೊಳ್ಳೋದಿಲ್ಲ, ಎಷ್ಟು ಚಲೋ ಅದೀನಿ, ಅವ್ರ ಪರವಾಗಿನ ಮಾತಾಡ್ತೀನಿ. ನಿಮ್ಮ ಚಿಕ್ಕಮ್ಮಗ ಅರ್ಥ ಆಗೋದಿಲ್ಲೇನೋ ಇದೆಲ್ಲ? ಏನು ಹಂಗೇನಿಲ್ಲ, ಚಲೋ ಅದಾರ. ಮತ್ತು ನಾ ಸಾಲಿಗೆ ಹೊಕ್ಕನ ಅಂದಿದ್ದಕ್ಕೆ, ಹಠ ಮಾಡಿದ್ದಕ್ಕೆ ನಮ್ಮ ಚಿಕ್ಕಮ್ಮ ನಮ್ಮ ಅಪ್ಪ ನಡುವ ಎಲ್ಲ ಜಗಳ ಬರಾಕತ್ತಿತ್ತು. ಅದಕ್ಕೆ ನಾ ಬಿಟ್ಬಿಟ್ಟಿದ್ನಿ. ಮತ್ತು ಏನೇನೋ ಆತು, ನಾ ಈ ಮನೆ ಕೆಲ್ಸಕ್ಕೆ ಬರಾಕತ್ತೇನಂತೆಲ್ಲ ಗೊತ್ತಾಗಿತ್ತು. ಆಮೇಲೆ ನಮ್ಮಪ್ಪ ನಮ್ಮ ಚಿಕ್ಕಮ್ಮನ ಬೈದ್ರು, ಅವ್ರ ಮನೆ ಬಿಟ್ಟು ಅವ್ರ ಮನೆಗೆ ಹೋಗಿದ್ರು. ಭಾಳ ಭಾಳ ಸಮಸ್ಯೆ ಆಗಿತ್ತು ನಮ್ಮ ಮನ್ಯಾಗ. ಅದಕ್ಕೆ ನಾ ನಮ್ಮ ಅಪ್ಪನ ಮುಂದೆ ಏನೂ ಹೇಳೋದಿಲ್ಲ. ಓ ಹೌದು, ಹಂಗೆಲ್ಲ ಆಗಿತ್ತು ನಿಮ್ಮ ಮನೆಯೊಳಗೆ? ನಿಮ್ಮ ಅಪ್ಪಾಗ ನಿನ್ನ ಕಂಡ್ರೆ ಅಷ್ಟಿಷ್ಟ ಏನ? ಹಾ ಹೌದು ಕ್ರಿಶ್, ನಮ್ಮ ಅಪ್ಪಾಗ ನಾ ಅಂದ್ರೆ ಭಾಳ ಇಷ್ಟ. ಮತ್ತು ನಮ್ಮ ಮನ್ಯಾಗ ಅಮ್ಮ ಅದಾಳ ಅಂತ ಹೇಳಿನಲ್ಲ, ಅಕ್ಕಿಗೂ ನಾ ಅಂದ್ರೆ ಭಾಳ ಇಷ್ಟ. ನಾನು ಭಾಳ ಕಾಳಜಿ ಮಾಡ್ತಾಳಕ್ಕಿ, ಅಕ್ಕ ಅಕ್ಕ ಅಂತ ಹೇಳಿ ನನ್ನ ಹಿಂದಿಂದನ ಬರ್ತಾಳೆ. ನಾ ಅಂದ್ರೆ ಭಾಳ ಇಷ್ಟ ಅವ್ರಿಬ್ಬರಿಗೂ. ಹಾಂ ಹೌದು, ಚಲೋ ಆಯ್ತಲ್ಲ ಮತ್ತೆ. ಏ ಸುಂದ್ರಿ ಇನ್ನೂ ಮನೆಗೆ ಹೋಗಿಲ್ಲ? ಟೈಮ್ ನೋಡಲ್ಲಿ 4:15 ಆಗೈತಿ. ಅಯ್ಯೋ ಹೌದು ನೋಡಿ, ಹಂಗಾರೆ ನಾ ಮನೆಗೆ ಹೋಗ್ಬೇಕ್ರಿ. ಅಯ್ಯೋ ಸುಂದ್ರಿ, ನಿನ್ನ ಜೊತೆ ಮಾತಾಡ್ಕೊಂತ ಕುಂತು ಟೈಮ್ ಆಗಿದ್ದ ಗೊತ್ತಾಗಿಲ್ಲ, ನಾವು 4:15 ಆಗೈತೆ ಅಂತ ಹೇಳಿ ಅನ್ಸಕತ್ತೇ ಇಲ್ಲ ನನಗೆ. ಹೌದು ಕ್ರಿಶ್, ನಂಗೂ ಹಂಗೆ ಅನ್ಸಕತ್ತೈತಿ. ನಂಗೆ ಟೈಮ್ ಆಗಿದ್ದ ಗೊತ್ತಾಗಿಲ್ಲ. ಆಯ್ತು ಕ್ರಿಶ್, ನಾ ನಾಳೆ ಬರ್ತೀನಿ, ಹೋಗ್ತೇನೆ. ಬಾಯ್ ಅಮ್ಮೋರೆ, ನಾ ಬರ್ತೇನೆ ರೀ. ಆಯ್ತು ವಾ, ಹೋಗಿ ಬಾ. ಮತ್ತೆ ನಿಮ್ಮ ಚಿಕ್ಕಮ್ಮ ಇದಕ್ಕಷ್ಟ ಏನಾರ ಅನ್ನೋದು ಬೇಡ, ಹೋಗಿ ಬಾ. ಹಾಂ ಆಯ್ತು ರೀ ಅಮ್ಮೋರೆ, ಬಾಯ್ ಸುಂದ್ರಿ. ಬಾಯ್. ಅಮ್ಮ ಸುಂದ್ರಿ ಪಾಪ ಭಾಳ ಚಲೋ ಅದಾಳ, ಆಕೆ ಎಷ್ಟು ಚಂದ ಮಾತಾಡ್ತಾಳಲ್ಲ. ಪಾಪ ಅವ್ರ ಚಿಕ್ಕಮ್ಮ ಎಷ್ಟು ಕಾಡ್ತಾಳೆ ಈಕಿಗೆ, ಅವ್ರ ಚಿಕ್ಕಮ್ಮ ಬುದ್ಧಿನೇ ಇಲ್ಲೇನೋ. ಹೌದಪ್ಪ, ಒಬ್ಬೊಬ್ರು ಹಂಗಿರ್ತಾರು, ಏನು ಮಾಡೋಕ್ಕಾಗೋದಿಲ್ಲ. ಆಕೆ ಜೊತೆ ಮಾತಾಡ್ಕೊಂತ ಕುಂತು ಟೈಮ್ ಆಗಿದ್ದ ಗೊತ್ತಾಗಿಲ್ಲ ಮಾಮ್ ನನಗೆ. ಟೈಮ್ 4:15 ಆಗೈತೆ ಅಂತ ಹೇಳಿ ನೀ ಹೇಳಿದ್ಮೇಲೆ ಗೊತ್ತಾಗೈತಿ. ಹೌದು ಪಾಪ, ಭಾಳ ಚಲೋ ಐತದ ಹುಡುಗಿ. ಅಷ್ಟು ಚಂದ ಮಾತಾಡ್ತಾಳಕ್ಕೆ ಎಲ್ಲಾರ ಜೊತೆನು. ಎಲ್ಲಾರನ್ನೂ ಹಚ್ಕೊಂಡು ಮಾತಾಡ್ತಾ, ಆಕಿ ಮಾತು ಕೇಳಿ ಹಂಗೆ ಕೇಳ್ಕೊಂತ ಕುಂದಿರ್ಬೇಕು ಅನಿಸ್ತತಿ. ಆಕಿಗೆ ಬೈಯಾಕೆ ಮನ್ಸಾಗಂಗಿಲ್ಲ. ಆದ್ರೆ ಅವ್ರ ಚಿಕ್ಕಮ್ಮಗ ಹೆಂಗೋ ಏನೋ, ಆಕಿ ಪಾಪಕಿನ ಕಂಡ್ರೆ ಆಗಂಗಿಲ್ಲ. ಆಕಿ ಮೇಲೆ ಯಾವಾಗಲೂ ಏನಾರ ಒಂದು ಮಾಡ್ಕೊತಾನೆ ಇರ್ತಾರೆ. ಹಾಂ ಆಯ್ತಾಯ್ತು, ಜಾನು ಬರೋ ಹೊತ್ತಾಯ್ತು. ಹೋಗಿ ನೀನು ಹೋಗಿ ಒಂದು ಸ್ವಲ್ಪ ಮಲ್ಕೋತಿದ್ರೆ ಮಲ್ಕೋ, ಇಲ್ಲ ಅಂತಂದ್ರೆ ಏನಾದರೂ ವರ್ಕ್ ಮಾಡ್ಕೊಳಕ್ಕೆ ಹೋಗಿ. ಹಾಂ ಓಕೆ ಮಾಮ್. ಸುಂದ್ರಿ ನಾಳೆ ಬರ್ತಾಳು, ನಾಳೆಯಿಂದ ಜಾನು ಜೊತೆ ಆಕಿನ ಸ್ಕೂಲಿಗೆ ಕಳಿಸಿದ್ರಾಯ್ತು. ಮತ್ತು ನಿಂದು ಸ್ಕೂಲ್ ಸ್ಟಾರ್ಟ್ ಆಕೈತಿ, ನೀನು ಇನ್ನೂ ಹೋಗಬೇಕು ಅಮೇರಿಕಾಗ. ಹಾಂ ಹೌದು ಮಾಮ್, ನಾನು ಹೋಗ್ಬೇಕು. ಅದು ನಂಗೆ ನಿಮ್ನೆಲ್ಲ ಬಿಟ್ಟು ಹೋಗಾಕ ಒಂಥರ ಆಕೈತಿ ಮಾಮ್ ನಂಗೆ. ಅಯ್ಯೋ ಪುಟ್ಟ, ಹಾಗೆಲ್ಲ ಅನ್ಬಾರ್ದು. ಹಾಂ ಇನ್ನೇನಿಲ್ಲ, ಭಾಳ ಒಂದು 2 ವರ್ಷ ಅಷ್ಟೇ ಇರ, ಆಮೇಲೆ ಈ ಕಡೆ ಬರುವಂತೆ, ಇಲ್ಲೇ ಸ್ಕೂಲಿಗೆ ಹೋಗುವಂತೆ ನೀನು. ಹಾಂ ಓಕೆ ಮಾಮ್.